ಗ್ರಾಮದ ಹಾಜಿ ಸಾಹೇಬ್ ದರ್ಗಾದ ಉರುಸು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಹಳ್ಳದಗೆಣ್ಣೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಹಾಜಿ ಸಾಹೇಬ್ ದರ್ಗಾದ ಉರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರು ಶ್ರೀ ದೇವರ ದರ್ಗಾಕ್ಕೆ ನೈವೇದ್ಯ, ಹೂವು, ಕಾಯಿ ಅರ್ಪಿಸಿ ಭಕ್ತಿಭಾವ ಮೆರೆದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ನಾಟಕ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ವೇದಿಕೆ ಉದ್ದೇಶಿಸಿ ಯುವ ಮುಖಂಡ ನಂದು ಗಡಗಿ ಮಾತನಾಡಿದರು. ಹಳ್ಳದಗೆಣ್ಣೂರು ಗ್ರಾಮ ಭಕ್ತಿ ಭಾವಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಗ್ರಾಮದ ಸರ್ವ ಜಾತಿಯ ಜನರು ಕೂಡಿಕೊಂಡು ಶ್ರೀ ದರ್ಗಾದ ಉರುಸು ಆಚರಣೆ ಮಾಡುವುದರ ಜೊತೆಗೆ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ. ಕೆಲವು ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜಾತಿಗಳ ಮಧ್ಯದಲ್ಲಿ ತಾರತಮ್ಯ ಭಾವನೆ ಮೂಡಿಸುತ್ತಿರುವವರಿಗೆ ಹಳ್ಳದಗೆಣ್ಣೂರು ಗ್ರಾಮದ ಜನತೆಯ ಸಾಮರಸ್ಯದ ಒಡನಾಟ ಅವರಿಗೆ ತಕ್ಕ ಉತ್ತರ ನೀಡಿದೆ ಎಂದು ಮಾತನಾಡಿದರು. ಕೊಲ್ಹಾರ ತಾಲೂಕು ಪಂಚ ಗ್ಯಾರಂಟಿ ಅಧ್ಯಕ್ಷ ಸಂತೋಷ್ ಗಣಾಚಾರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ಶೇಖದಾರ್, ಮೋದಿನ್ ಸಾಬ್ ತೊನ್ಶಾಳ್, ಡಾಕ್ಟರ್ ರಾಜುಚೂರಿ, ರಮೇಶ್ ದೇಸಾಯಿ ಸಂಗಳದ್, ಗಿರಿಮಲ್ ಸಾವ್ಕಾರ್ ಬೆಳ್ಳುಬ್ಬಿ, ಶಂಸುದ್ದೀನ್ ಬೀಳಗಿ, ಮೊಹಮ್ಮದ್ ಸಾಬ್ ಯಾದ್ವಾಡ್ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು. ನಾವು ವಿಜಯಪುರ ನಗರ ಸಿಟಿಯಲ್ಲಿ ಇಂಥ ನಾಟಕ ಕಾರ್ಯಕ್ರಮಗಳು ಎಲ್ಲಿ ಆಗುವುದಿಲ್ಲ. ನಾಟಕ ಕಾರ್ಯಕ್ರಮಗಳು ಎಲ್ಲಿ ಆಗ್ತಾವಂದ್ರೆ ಹಳ್ಳಿಗಳಲ್ಲಿ ಇಂಥ ನಾಟಕ ಕಾರ್ಯಕ್ರಮಗಳು, ಇಂಥ ರಸಮಂಜರಿ ಕಾರ್ಯಕ್ರಮಗಳು ಆಗ್ತವೆ. ನಾವೊಂದು ವಿಷಯ ಹೇಳ್ಪಡ್ತೀನಿ. ಆಕ್ಚುಲಿ ನಾ ಮನ್ಯಾಗಿದ್ದೆ, ನಾ ಫೋನ್ ಮಾಡಿದ್ರು. ಆಕ್ಚುಲಿ ನನಗೆ ಇವತ್ತಿನ ನಾಳೆ ಐತಂತ ಹೇಳಿ ಮಾಡಿದ್ದೆ. ಇಲ್ಲ ನಾ ಬರಬೇಕಂತ ಹೇಳ್ಕೆ ನಾನು ಭಾಳ ಇದು ಮಾಡಿದ್ರು. ನಾ ಬಂದೆ. ದಯಮಾಡಿ ಒಂದು ಕಾಲಮಾನದಲ್ಲಿ ಕೆಲವೊಬ್ರು ರಾಜಕೀಯ ಮುಖಂಡರು ತಮ್ಮ ರಾಜಕೀಯ ಬೆಳೆ ಬೆಳೆಸ್ಬೇಕಂತ ಹೇಳ್ಕೇರಿ ನಾ ಎಲ್ಲೋಗಿಲ್ಲ. ಇದೇ ಫಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬ್ಯಾರೆ ವಾತಾವರಣ ಐತಂತೇಳಿ ನನಗೆ ಈಗ ಗೊತ್ತಾಯ್ತು. ಕೆಲವೊಬ್ರು ರಾಜಕಾರಣಿಗಳು ಏನೇನೋ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕೋಳ್ಕರ ಏನೇನೋ ಮಾತಾಡ್ತಾರ. ಅದು ಎಲ್ಲರಿಗೂ ಗೊತ್ತೈತಿ. ಅದು ಮೇಲಾಗಿ ನಮ್ ಬಿಜಾಪುರದಾಗ ಒಬ್ಬ ಅದಾನ. ಅವ ಬರೇ ತಂದಿಟ್ಟ ನೋಡೋ ಕೆಲಸ ಬಾಳ ಮಾಡ್ತಾನ. ಇಲ್ಲಿ ಬಂದ ಇಷ್ಟು ವಿಶ್ವಾಸ ಸಿಗ್ತೈತೆ ಅಂತೇಳಿ ನನಗೆ ಗೊತ್ತಿದ್ದಲ್ಲ. ಎಲ್ಲಾರು ಬಂದ್ಗಳನ್ನ ನನಗೆ ವೆಲ್ಕಮ್ ಮಾಡ್ಕೊಂಡ್ರು. ಆದ್ರೂ ನಾವು ಒಬ್ಬನ್ ಕೂಡ ಮೊದಲ ಇದ್ದೆ. ಅದ್ ಇಷ್ಟ ನನಗ ವೆಲ್ಕಮ್ ಮಾಡ್ಕೋತಾರ ತಂದಿದಿಲ್ಲ. ದಯಮಾಡಿ ಯಾರೋ ರಾಜಕೀಯಗಳಿಗೂ ಇವತ್ತು MLA ಆಗ್ತಾರ, ನಾಳೆ MP ಆಗ್ತಾರ, ಎಲ್ಲಾರು ಹೋಗ್ತಾರ. ಬಟ್ ಎಲ್ಲಾರು ಜಗಳ ಹಚ್ಚಿ ನೋಡುವಂತ ಮಂದಿ ಬಾಳ ಅದಾರ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ, ಈ ಊರಿಗೆ ಬಂದ್ಮೇಲೆ ನನಗೆ ಗೊತ್ತಾಯ್ತು ಹಿಂದೂ ಮುಸ್ಲಿಂ ಒಂದೇ ತಿಳ್ಕೆ ನನಗೆ ಈಗ ಗೊತ್ತಾಯ್ತು. ಬಟ್ ನನಗ ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಗಿನಿ. ಕೆಲವೊಬ್ರು ರಾಜಕಾರಣಿಗಳು ತಮ್ಮ MLA ಆಗ್ಬೇಕಂತೇಳಿ, MP ಆಗ್ಬೇಕಂತೇಳಿ, ಏನೋ ಆಗ್ಬೇಕಂತೇಳಿ ತಂದಿಟ್ಟು ಜಗಳ ಮಾಡೋ ಮಂದಿ ಬಹಳ ಮಂದಿ ಅದಾರ. ಆದ್ರೂ ದಯಮಾಡಿ ಒಂದ್ ರಿಕ್ವೆಸ್ಟ್ ಕಳ್ಕಳಿ ವಿನಂತಿ ಮಾಡ್ಕೊ. ಒಬ್ಬ ರಾಜಕೀಯ ಹೇಳ್ತಾನ ಅವ ಮನೆಗೆ ಹೋಗ್ತಾನ. ದಯಮಾಡಿ ಅಂತವ್ರ ಮಾತು ಕೇಳಾರೆ. ಎಲ್ಲಾರು ಅನುಸಂಬರ್ಗತೆ ಇರೋಮು, ಎಲ್ಲಾರು ಅನ್ಯೋನ್ಯವಾಗಿರೋಮು, ಎಲ್ಲರೂ ತಾಯಿ ಬಯನ್ಗಾತಿ ಇರೋಮ್ ಅಂತ ಹೇಳ್ಕೇರಿ ಇವತ್ತಿನ ದಿವಸ ನನಗೆ ಆಕ್ಚುಲಿ ಮಾತಾಡಕ್ ಬರಲ್ಲ. ಇವತ್ತು ಮಾತಾಡ್ಬೇಕಂತ ಅನಿಸ್ತು ನನಗೆ. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ಇದನ್ನ ನೋಡ್ಕೆ ನನಗೆ ಮಾತಾಡ್ಬೇಕಂತ ಅನಿಸ್ತು. ಅದಕ್ಕೆ ಇಲ್ಲಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ನನಗ ಸನ್ಮಾನ ಮಾಡಿದಂತ ನಮ್ಮ ಅಣ್ಣವರಿಗೆ ಹಾಗೂ ಈ ಹಳ್ಳದಗೆಣ್ಣೂರು ಗ್ರಾಮದ ಹಿರಿಯರಿಗೂ ಹಾಗೂ ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯಾತಿಗಳಿಗೆ ನನ್ನ ಕೋಟಿ ಪ್ರಮಾಣಗಳನ್ನು ಸುತ್ತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಹಳ್ಳದಗೆಣ್ಣೂರು ಗ್ರಾಮಕ್ಕೆ ನಾನು ಹಲವಾರು ಬಾರಿ ಆಗಮಿಸಿದ್ದೇನೆ. ನಾನು ಒಂದು ವಿಶೇಷವಾಗಿ ಈ ಗ್ರಾಮದಲ್ಲಿ ಕಂಡಿದ್ದೇನೆಂದ್ರೆ, ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಒಂದು ಭೇದ ಇಲ್ಲ ಅನ್ನುವಂತ ಒಂದು ಜಾತ್ಯತೀತ ಯಾವ್ದಾದ್ರು ಈ ಕೋಲಾರ ತಾಲೂಕಿನಲ್ಲಿ ಗ್ರಾಮ ಇದ್ರೆ ಅದು ಹಳ್ಳದಗೆಣ್ಣೂರು ಗ್ರಾಮ ಅಂತ ಹೇಳಿ ಇಚ್ಛೆಪಡ್ತೇನೆ ಬಂಧುಗಳೇ. ಇಂಥ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಜಾತಿ ಇಲ್ಲ, ಏನೂ ಇಲ್ಲಾರ್ದೆ ಒಂದು ಎಲ್ಲ ಸರ್ವ ಜನಾಂಗವನ್ನ ತೋಡ್ಕೊಂಡು ಈ ಹಳ್ಳದಗೆಣ್ಣೂರು ಗ್ರಾಮ ನಂದನವನ ಆಗಿದೆ. ಇಂಥ ಒಂದು ನಂದನವನ ಆಗ್ಲಿಕ್ಕೆ ಕಾರಣ ಯಾವ್ದಾದ್ರೆ ಸಕಲ ಆರಾಧ್ಯ ದೇವರ ಆಶೀರ್ವಾದ ಇರೋದ್ರಿಂದ ಈ ಗ್ರಾಮ ಒಂದು ಈ ಕೋಲಾರ ಜಿಲ್ಲೆಗೆ ತಾಲೂಕಿಗೆ ಹೆಸರುವಾಸಿ ಅಂತ ಆದಂತ ಗ್ರಾಮ ಅಂತ ಹೇಳಿ ಇಚ್ಛೆಪಡ್ತೀನಿ ಬಂಧುಗಳೇ. ವಿಶೇಷವಾಗಿ ಈ ಒಂದು 3 ಮಂದಿ ಯುವಕರು ಇಲ್ಲಿ ಯೋಧರಾಗಿದ್ದಾರೆ. ಇಂಥ ಯೋಧರಾದಂತ ಗ್ರಾಮ ಹಳ್ಳದಗೆಣ್ಣೂರು ಗ್ರಾಮ ಅಂದ್ರೆ ನಮ್ಗೆ ಹೆಮ್ಮೆ ಪಡುವಂತ ಗ್ರಾಮ. ಇಂಥ ಗ್ರಾಮದಲ್ಲಿ ಯಾಕಂದ್ರೆ ಇಬ್ಬರನ್ನ ನಾವು ಮರಿಬಾರ್ದು ಜೀವನದಲ್ಲಿ. ಒಬ್ಬ ಗಡಿ ನಾಡು ಕಾಯುವಂತ ಯೋಧರನ್ನ, ಒಬ್ಬ ರೈತನ
ಯಾಕಂದ್ರೆ ನಮಗೆ ಅನ್ನ ಕೊಡುವಂತ ರೈತನನ್ನ ಯಾವತ್ತೂ ಮರಿಬಾರ್ದು, ಒಂದು ಗಡಿ ಕಾಯುವಂತ ಯೋಧರನ್ನ ಯಾವತ್ತೂ ಮರಿಬಾರ್ದು ಅನ್ನೋ ಉದ್ದೇಶದಿಂದ ಇಂಥ ಒಂದು ಒಳ್ಳೆಯ ಒಂದು ಗೌರವ ಸನ್ಮಾನವನ್ನ ಮಾಡಿದ್ರಲ್ಲ, ಇದು ಹಳ್ಳೂರು ಗೆಣ್ಣೂರು ಗ್ರಾಮದ ಪರವಾಗಿ ಅನಂತ ಕೋಟಿಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಆ ಯೋಧರಿಗೆ ಒಂದು ಗೌರವ ಕೊಡುವಂತಹ ಶಕ್ತಿಯನ್ನ ಕೊಟ್ಟಿದ್ರಲ್ಲ, ಇದಕ್ಕಿಂತ ಒಳ್ಳೆಯ ಕಾರ್ಯ ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಹಳ್ಳೂರು ಗೆಣ್ಣೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ನಾಟಕದಲ್ಲಿ ಒಳ್ಳೆಯ ಸನ್ನಿವೇಶಗಳು ಬರ್ತವೆ, ಕೆಟ್ಟ ಸನ್ನಿವೇಶಗಳು ಬರ್ತವೆ, ನಗು ಮುಖದ ಸನ್ನಿವೇಶಗಳು ಬರ್ತವೆ. ಈ ಜೀವನದ ಅಳವಡಿಸ್ಕೋಬೇಕು, ಒಂದು ಕೆಟ್ಟ ಸನ್ನಿವೇಶಗಳನ್ನ ಇಲ್ಲೇ ಬಿಡಬೇಕು, ಒಳ್ಳೆಯ ಸನ್ನಿವೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಸ್ವಾಭಿಮಾನದಿಂದ ಬದುಕುವಂತ ಎಲ್ಲ ಜನಾಂಗ ತಾವು ಅದಿರಿ ಅನ್ನುವಂತ ಇಚ್ಛೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಲು ಅವಕಾಶ ಮಾಡಿಕೊಡ್ತಕ್ಕಂಥ ಹಳ್ಳೂರು ಗೆಣ್ಣೂರು ಗ್ರಾಮದ ಎಲ್ಲ ಗೌರವಾನ್ವಿತ ಗುರುಹಿರಿಯಲ್ಲಿ ಮತ್ತೊಮ್ಮೆ ನಾನು ತಾಯಂದಿರಲ್ಲಿ ವಿಶೇಷವಾಗಿ, ಯಾಕಂದ್ರೆ ತಮ್ಮ ಮಕ್ಕಳನ್ನ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ರಿ, ಒಂದು ಯಾವುದೇ ಆಸ್ತಿ ಮಾಡಬೇಡ್ರಿ, ಆ ಮಕ್ಕಳನ್ನೇ ಆಸ್ತಿ ಮಾಡ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾಕೆಂದ್ರೆ ಈಗಿನ ಕಾಲಮಾನದಲ್ಲಿ ಒಂದು ಮೊಬೈಲ್ಗೆ ಅಡಾಪ್ಟ್ ಆಗ್ತಾ ಇದ್ದಾರೆ, ಒಂದು ಯಾವುದೇ ಆದರೂ ಅನೈತಿಕ ಚಟುವಟಿಕೆಗಳಲ್ಲಿ ತಮ್ಮ ಮಕ್ಕಳು ಭಾಗಿಯಾಗ್ತಾ ಇದ್ದಾರೆ. ಅಂತ ಒಂದು ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸಲಾರದೆ ಈ ತಾಲೂಕಿಗೆ, ಈ ಗ್ರಾಮಕ್ಕೆ, ಈ ಜಿಲ್ಲೆಗೆ ತರುವಂತ ನಿಮ್ಮ ಮಕ್ಕಳಾಗ್ಲಿ ಅಂತೇಳಿ ಈ ಸಕಲ ಆರಾಧ್ಯ ದೇವಗಳಲ್ಲಿ ಬೇಡ್ಕೊಂಡು ಒಳ್ಳೆಯ ಬೆಳೆಗಳನ್ನ ಬೆಳೆದಿವಿ. ಒಳ್ಳೆಯ ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲಾ ದೇವರ ಆಶೀರ್ವಾದದಿಂದ ಒಳ್ಳೆಯ ರೇಟ್ ಸಿಗಲಿ ನಮಗೆ. ಎಲ್ಲ ಒಂದು ರೈತರ ಒಂದು ರೈತಾಪಿ ಜನರನ್ನ ಕೂಡಿಕೊಂಡಂತ ಈ ತಾಲೂಕು ಸಮೃದ್ಧಿಯಾಗಿ ಬೆಳೆಯಲಿ. ಹಾಗೂ ಈ ಕಲೆಗೆ ಬೆಳೆ ಕೊಡುವಂತ ಗ್ರಾಮ ಯಾವ್ದಾದ್ರು ಈ ತಾಲೂಕಿನಲ್ಲಿ ಇದ್ರೆ ಅದು ಹಳ್ಳೂರು ಗೆಣ್ಣೂರು ಗ್ರಾಮ ಅಂತ ಇಚ್ಛೆ ಪಡ್ತೇನೆ. ಈಗಿನ ಟಿವಿ ಮಾಧ್ಯಮಗಳಲ್ಲಿ ಇದಕ್ಕೆ ನಾವು ಮಾರಿ ಹೋಗ್ಬಿಟ್ಟಿವಿ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಕಲೆಗೆ ಪ್ರೋತ್ಸಾಹವನ್ನು ನೀಡಿ, ಯಾಕಂದ್ರೆ ಈ ಕಲೆಯನ್ನ ಬೆಳೆಸುವಂತ ಕುಟುಂಬಗಳು ಹೆಂಗದಾವಂದ್ರ ಇದ್ರದೇ ಜೀವನ ಇದೆ, ಬೇರೆ ಜೀವನ ಇಲ್ಲ ಅವ್ರದ್ದು. ಈ ಕಲೆಯನ್ನ ನೋಡಿ ಆ ಕುಟುಂಬಗಳು ಬದುಕ್ತಾ ಇದಾವೆ. ಅಂತ ಕುಟುಂಬಗಳನ್ನ ಬದುಕುವಂತ ಶಕ್ತಿ ನಮ್ಮ ಕೋಲಾರ ತಾಲೂಕಿನಲ್ಲಿ ಯಾವ್ದಾದ್ರು ಗ್ರಾಮ ಮಾಡಿದ್ರೆ ಅದು ಹಳ್ಳೂರು ಗೆಣ್ಣೂರು ಗ್ರಾಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಬಂಧುಗಳೇ. ಇಲ್ಲಿಯವರೆಗೆ ನನ್ನನ್ನು ಕರೆಸಿ ಕೊಟ್ಟಿರ್ತಕ್ಕಂಥ ಸಮಸ್ತ ಹಳ್ಳೂರು ಗೆಣ್ಣೂರು ಗ್ರಾಮದ ಗುರುಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತ ಕೋಟಿ ನಮಸ್ಕಾರ ಅಂತ ತಿಳಿಸಿ ನನ್ನ ಎರಡು ಮಾತುಗಳನ್ನು ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ತರನಾಗಿ ಸಂಗನಗೌಡ ಬಗಲಿ ಪ್ರಗತಿಪರ ರೈತರು ಇವರನ್ನು ಕೂಡ ನಾಟಕ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ
तो ना Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.